ಯಾವ ರೀತಿ ತೂಕ ಹೆಚ್ಚಾದ್ರೆ, ಬೊಜ್ಜು ಹೆಚ್ಚಾದ್ರೆ ನಮ್ಮ ದೇಹದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆಯೋ, ಹಾಗೆಯೇ ತೂಕ ಅತಿ ಕಡಿಮೆ ಇದ್ರೂ ಕೂಡ ಏನಂತಂದ್ರೆ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಮ್ಮ ದೇಹದಲ್ಲಿ ಮೂಳೆ, ಮಾಂಸ, ಚರ್ಮ, ನರನಾಡಿಗಳು, ಕೂದಲು ಇವೆಲ್ಲವನ್ನು ಪೃಥ್ವಿ ತತ್ವವು ಪ್ರತಿನಿಧಿಸುತ್ತದೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಈ 5 ಗುಣಗಳು ಪೃಥ್ವಿ ತತ್ವದ ಅಂಶಗಳೇ ಆಗಿರೋದ್ರಿಂದ ಪೃಥ್ವಿ ಮುದ್ರೆಯಿಂದ ಈ ಪಂಚ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಈ ಪೃಥ್ವಿ ಮುದ್ರೆಯು ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ, ಅನಿಮಿಯಾ ನಿವಾರಿಸುತ್ತದೆ. ನಮ್ಮ ದೇಹದ ಗಟ್ಟಿತನಕ್ಕೆ, ದೃಢಕಾಯತೆಗೆ ಪೃಥ್ವಿ ತತ್ವವೇ ಕಾರಣವಾಗಿದೆ. ಇದು ನಮ್ಮ ದೇಹದ ಸಾಮರ್ಥ್ಯ, ಓಜಸ್ಸು, ವೈಟಲ್ ಎನರ್ಜಿ ಅಂತ ಏನ್ ಹೇಳ್ತೀವಲ್ಲ, ಅದು ಬೆಳೆಸುತ್ತದೆ. ಪ್ರಫುಲ್ಲತೆ, ಸಹನೆ ಹೆಚ್ಚಿಸುತ್ತದೆ, ದೇಹದ ದುರ್ಬಲತೆ ನಿವಾರಿಸುತ್ತದೆ. ಪೃಥ್ವಿ ತತ್ವವು ಗಂಧ ಗುಣಕ್ಕೆ ಸಂಬಂಧಿಸಿದೆ ಮತ್ತು ತ್ರಿದೋಷಗಳಲ್ಲಿ ಕಫ ಗುಣಕ್ಕೆ ಸಂಬಂಧಿಸಿದೆ. ಆದ್ರಿಂದಲೇ ಪೃಥ್ವಿ ಮುದ್ರೆ ಮಾಡೋದ್ರಿಂದ ನಾವು ತೂಕ ಹೆಚ್ಚಿಸ್ಕೊಳ್ಬಹುದು, ವೇಟ್ ಗೇನ್ ಮಾಡಿಕೊಳ್ಬಹುದು. ಪೃಥ್ವಿ ಮುದ್ರೆ ಹೇಗ್ ಮಾಡ್ಬೇಕಂತಂದ್ರೆ, ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜೋಡಿಸ್ಬೇಕು. ಈಗೇನಾಗುತ್ತೆ, ಇದು ಪೃಥ್ವಿ ಮುದ್ರೆ ಆಗುತ್ತೆ. ದಿನಾಲು ಕನಿಷ್ಠ 45 ನಿಮಿಷವಾದ್ರೂ ನಾವು ಈ ಮುದ್ರೆ ಮಾಡಲೇಬೇಕು. ಒಂದ್ ವೇಳೆ ಒಂದೇ ಸಲ ಮಾಡಲು ಆಗದೇ ಇದ್ರೆ 15-15-15 ನಿಮಿಷದಂತೆ ನಾವು 3 ಸಲ ಈ ಮುದ್ರೆಯನ್ನ ಮಾಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.